ಅಸ್ಸಲಾಮ್ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಮ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್, ಜನರಲ್ ಪ್ರಾಕ್ಟೀಷನರ್ ಮತ್ತು ಜನರಲ್ ಫಿಸಿಷಿಯನ್, ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್ ಬೆಂಗಳೂರಿನಿಂದ. ಇವತ್ತು ನಾವು ಚರ್ಚೆ ಮಾಡೋದು ಯಾವ ಪೇಷಂಟ್ಸ್ ಬಗ್ಗೆ ಅಂದರೆ, ಅವ್ರು ಏನಾದರೂ ಒಂದು ಕೆಲಸ ಅಥವಾ ಒಂದು ಅಸೈನ್ಮೆಂಟು ಇಲ್ಲ ಒಂದು ಟಾಸ್ಕು ಯಾರ ಜೊತೆ ಆದರೂ ಮಾಡ್ತಾರೆ. ಅವ್ರಿಗೆ ಹೇಳ್ತಾರೆ ದೇವರ ದಾರಿಯಲ್ಲಿ, ದೇವರ ಹೆಸರಲ್ಲಿ ಈ ಕೆಲಸ ಮಾಡೋಣ ಬನ್ನಿ ಅಂತ ಕರೀತಾರೆ. ಕರೆದ್ಬಿಟ್ಟು ಆಗ ಆ ಕೆಲಸ ಮುಗಿದ ಮೇಲೆ ಆ ಕೆಲಸಕ್ಕೆ ಕರೆದಿದ್ರಲ್ಲ ಅವರೆಲ್ಲ ಏನು ಹೇಳ್ತಾರೆ, ಅಯ್ಯೋ ಅಯ್ಯೋ ತುಂಬ ಬೇಜಾರಾಯಿತು ಡಾಕ್ಟರ್, ನಮಗೆ ಅವರು ತುಂಬ ಕೆಟ್ಟದಾಗಿ ನಡ್ಕೊಂಡ್ರು, ನಮಗೆಲ್ಲ ತುಂಬ ಹಾನಿ ಮಾಡಿ ಬಿಟ್ಬಿಟ್ರು, ನಮ್ಗೆ ತುಂಬ ಬೀಳಿಸ್ಬಿಟ್ರು ಅಥವಾ ತುಂಬ ಕೆಳಗಡೆ ಬೀಳಿಸ್ಬಿಟ್ರು, ಇಲ್ಲ ತುಂಬ ನಮಗೆ ನಷ್ಟ ಮಾಡಿಬಿಟ್ರು ಅಂತ ಹೇಳ್ತಾರೆ. ಇದು ಎಂಥ, ಇದರ ಅರ್ಥ ಏನು ಹೇಳಿ? ಇದನ್ನು ಹೇಳಿದ್ದಾರೆ ಚಾಪ್ಟರ್ 63ನಲ್ಲಿ. ಅಂದರೆ ಅದು ಚಾಪ್ಟರ್ನ ಹೆಸರು ಮುನಾಫಿಕ್ ಅಂದರೆ ಕಪಟಿ ಜನಗಳು ಏನು ಮಾಡ್ತಾರಂದರೆ, ದ್ರೋಹ ಮಾಡಿಬಿಟ್ಟು ನಾವು ದೇವರಲ್ಲಿ ನಂಬೋರು ಅಂತ ದೇವರಲ್ಲಿ ನಂಬಿ ಅಂತ ಕರೆದ್ಬಿಟ್ಟು ದ್ರೋಹ ಮಾಡಿ ಕಳಿಸ್ಬಿಡ್ತಾರೆ. ಇವ್ರಿಗೆ ಹೆಂಗೆ ಕಂಡುಹಿಡಿಯೋದು ಅಂತಾರೆ ಅಂದರೆ, 4 ಪ್ರಾಥಮಿಕ ಗುಣಲಕ್ಷಣಗಳಿಂದ ಗುರುತಿಸಲಾಗುತ್ತದೆ. ಒಂದು, ಮಾತನಾಡುವಾಗ ಸುಳ್ಳು ಹೇಳುವುದು ಅಥವಾ ತುಂಬ ಬಚ್ಚಿಟ್ಕೊಳ್ಳೋದು. ಇಲ್ಲ ಸುಳ್ಳು ಹೇಳ್ತಾರೆ, ಇಲ್ಲ ತುಂಬ ಸತ್ಯನ ಬಚ್ಚಿಟ್ಕೊಳ್ತಾರೆ. ಭರವಸೆಗಳನ್ನು ಮುರಿಯುವುದು. ಏನು ಹೇಳ್ತಾರೆ ಇದಾಗತ್ತೆ, ಏನು ಹೇಳ್ತಾರೆ ನಿನಗೆ ಈ ಕೆಲಸ ಮಾಡು, ನಿನಗೆ ಇದೆಲ್ಲ ಸಿಗತ್ತೆ ಅಂತಾರೆ, ಏನೂ ಸಿಗಲ್ಲ, ಎಲ್ಲ ಹಾನಿ ಮಾಡಿಬಿಡ್ತಾರೆ. ಏನೋ ಒಂದು ಕತೆ ಹೇಳಿಬಿಡ್ತಾರೆ ಅಷ್ಟೇ. ನಂಬಿಕೆ ದ್ರೋಹ ಮಾಡುವುದು. ಯಾವಾಗ ನಂಬ್ತೀರಾ, ಪ್ರತಿ ಸಲ ಬೀಳ್ತಾನೆ ಇರ್ತೀರಾ, ಆದ್ರೂ ಬನ್ನಿ ನಮಗೆ ನಂಬಿ ಇದು ಮಾಡಿ ಅಂತಾರೆ. ಮತ್ತು ವಾದಗಳನ್ನು ನಿಂದನೆ ಅಥವಾ ದುಷ್ಟತನೆ. ವಾದಗಳಲ್ಲಿ ನಿಂದನ ಅಥವಾ ದುಷ್ಟತನೆ ಅಂದರೆ, ಅವ್ರಿಗೆ ಯಾವಾಗ ಯಾಕಪ್ಪ ಹಿಂಗೆಲ್ಲ ಮಾಡ್ತಾ ಇದೆಯಾ ಅಂದರೆ ತುಂಬ ಕೆಟ್ಟದಾಗಿ ಮಾತಾಡ್ತಾರೆ. ಅಂದರೆ ಬೈತಾರೆ, ತುಂಬ ಕೆಟ್ಟದಾಗಿ ಮಾತಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಅಂದರೆ ಅವರಿಗೆ ಗುರುತಿಡೋದು ಹೇಗೆ ಅಂದರೆ, ಮಾತಿನಲ್ಲಿ ಸುಳ್ಳು ಹೇಳುವುದು ಅಥವಾ ಸತ್ಯ ಬಚ್ಚಿಡೋದು, ಒಪ್ಪಂದಗಳ ಭರವಸೆಯನ್ನು ಮುರಿಯುವುದು, ನಂಬಿಕೆ ದ್ರೋಹ, ವಿವಾದದಲ್ಲಿ ದುಷ್ಟತನ, ಮತ್ತು ಪ್ರಾರ್ಥನೆಯನ್ನು ನಿರ್ಲಕ್ಷಿಸುವುದು, ಮತ್ತು ಆರಾಧನೆಯಲ್ಲಿ ಸೋಮಾರಿತನ, ಮತ್ತು ವಿಶ್ವಾಸಿಗಳನ್ನು ನಿಂದಿಸುವುದು. ಯಾವಾಗಾದರೂ ದೇವರಲ್ಲಿ ನಂಬರ್ ಬಗ್ಗೆ ಕೇಳಿದ್ರೆ ತುಂಬ ಕೆಟ್ಟ ಆರೋಪ ಹಾಕಿ ಕೆಟ್ಟದಾಗಿ ಮಾತಾಡ್ತಾರೆ. ಸೊ ದಯವಿಟ್ಟು ಇಂಥ ಜನರಿಂದ, ಕಾಮಿಡಿಯನ್, ಜೋಕರ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಮತ್ತು ಇದು ನಿಮ್ಮ ಮೆಸೇಜನ್ನು ಹಂಚ್ಕೊಳ್ಳಿ. ಜಜಾಕುಲ್ಲಾಹ್ ಖೈರ್. ಧನ್ಯವಾದಗಳು.